ಜೊತೆಯಲ್ಲಿ ಬಂದೆಯ ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಕಾವೇರಿ ಸರ್ ಸಿಯೋ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ ಮಧ್ಯಾಹ್ನ ನಾನು ಕೊಟ್ಟಿರೋ ಶಾಕಿಗೆ ಲವರ್ ಬಾಯ್ ಶೇಕ್ ಆಗೋಗಿದ್ದಾನೆ. ಅದಕ್ಕೆ ಕಾವೇರಿ ಜೊತೆ ಜಾಸ್ತಿ ಟಾಕ್ ಮಾಡಿದೆ ಟೇಕ್ ಆಫ್ ಆಗ್ತಾ ಇದ್ದಾನೆ. ಕಾವೇರಿ, ನೀನು ಈ ಥರ ಸಂಕಟ ಪಡೋದನ್ನು ನೋಡ್ತಾ ಇದ್ದರೆ ನನ್ನ ಹೊಟ್ಟೆ ಎಷ್ಟು ತಣ್ಣಗಾಗ್ತಿದೆ ಗೊತ್ತಾ? ನೀವೆಲ್ಲ ಸೇರ್ಕೊಂಡು ನನಗೆ ಹೊಟ್ಟೆ ಉರಿಸ್ತಿದ್ರಿ ಅಲ್ವಾ? ಇವಾಗ ನಾನು ಉರಿಸ್ತಾ ಇದ್ದೀನಿ. ಉರ್ಕೊಳ್ಳಿ, ಚೆನ್ನಾಗಿ ಉರ್ಕೊಳ್ಳಿ. ಒಟ್ಟಿನಲ್ಲಿ ನನ್ನ ಪ್ಲ್ಯಾನ್ ವರ್ಕ್ ಆಗ್ತಾ ಇದೆಯಲ್ಲ, ಅಷ್ಟು ಸಾಕು. ಬೆಳಗ್ಗೆ ಪ್ರೀತಮ್ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದ ಅನ್ಸುತ್ತೆ. ಅಷ್ಟರಲ್ಲಿ ಆದಿ ಅಡ್ಡ ಬಂದು ಮದುವೆ ವಿಷಯನೆಲ್ಲ ಹೇಳಿ ಎಲ್ಲನೂ ಹಾಳು ಮಾಡಿಬಿಟ್ಟ. ಆದರೂ ನನ್ನ ಮನಸ್ಸಲ್ಲಿರೋದ್ನೆಲ್ಲ ನಾನು ಹೇಳ್ಕೊಂಡೆ. ಆದರೆ ಪ್ರೀತು ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡೋ ಇಲ್ವೋ ಗೊತ್ತಿಲ್ವಲ್ಲ. ಪ್ರೀತಮ್ ಯಾವತ್ತೂ ನನ್ನನ್ನು ಈ ಥರ ಮಾತಾಡಿಸ್ದೆ ಹೋಗಿದ್ದೇ ಇಲ್ಲ. ಇವತ್ತು ನೋಡಿದ್ರೆ ಜಸ್ಟ್ ಬಾಯ್ ಹೇಳ್ಬಿಟ್ಟು ಹೋದ. ಇವತ್ತು ನಾನು ಮಾತಾಡ್ಸಿದ್ರು ಅವ್ನು ನನ್ನ ಹತ್ರ ಮಾತಾಡೋ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಪ್ರೀತಮ್ ಮನ್ಸಲ್ಲಿ ಏನಿರ್ಬೋದು, ಅವ್ನು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿರ್ಬೋದು. ಮಧ್ಯಾಹ್ನ ಲಂಚ್ ಟೈಮಲ್ಲಿ ಸ್ಟಾಫ್ಸ್ ಎಲ್ಲ ಮಾತಾಡಿದ್ದು ನೋಡಿದ್ರೆ ನಮಗೆ ಇಂಡೈರೆಕ್ಟಾಗಿ ಹೇಳ್ತಿರೋ ಥರ ಇತ್ತು. ಆ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ಪ್ರೀತು ಊಟ ಕೂಡ ಮಾಡದೆ ಎದ್ದು ಹೊಟ್ಟೋದ. ಅವ್ರು ಆಡಿದ ಮಾತಿಂದ ಪ್ರೀತಮ್ ಮನಸ್ಸಿಗೆ ತುಂಬ ಬೇಜಾರಾಯ್ತೇನೋ. ಪಾಪ ಬೆಳಗ್ಗೆ ಬಂದು ಕಾತಿ ಮೇಡಮ್ ಬೈದಿದ್ರಲ್ಲಿ, ರಾಮ್ ಸಾರ್ ಮಾತಾಡಿದ್ರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿಲ್ಲ ಅಂತ ಒಳ್ಳೆ ಚಿಕ್ಕ ಮಗು ಕೇಳ್ಕೊಂಡ. ಪ್ರೀತುಗೆಷ್ಟು ಒಳ್ಳೆ ಮನಸ್ಸಿದೆ, ಆದರೆ ನಾನೇ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಪ್ರೀತು, ನಿನ್ನ ಮನಸ್ಸಲ್ಲಿರೋ ಭಾವನೆ ನಿನ್ನ ಕಣ್ಣಲ್ಲಿ ಕಾಣ್ತಾ ಇದೆ ಕಣೋ. ನಿನಗೆ ತುಂಬ ಹರ್ಟ್ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಬೆಳಗ್ಗೆಯಿಂದ ಸಾರಿ ಕೇಳಿದ್ದೀನಿ, ಇನ್ನೂ ನನ್ನ ಮನಸ್ಸಲ್ಲಿ ಸಾರಿ ಕೇಳ್ತಾನೆ ಇದ್ದೀನಿ. ಪ್ಲೀಸ್ ಕಣೋ, ನನ್ನನ್ನು ಕ್ಷಮಿಸ್ಬಿಡು ಪ್ರೀತು. ಲೈಫಲ್ಲಿ ಮದುವೆ ಅನ್ನೋದು ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೀನು ಹೇಳ್ದಾಗೆ ಮದುವೆ ವಿಷಯದಲ್ಲಿ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ದುಡುಕಿ ಡಿಸಿಷನ್ ತಗೊಂಡ. ಈ ಯದು ಅನ್ನೋ ಬಕ್ರ ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ದ. ಈಗ ಫೋನ್ಗೂ ಸಿಗದೆ ಮಾತುಗೂ ಸಿಗದೆ ಮಾಯ ಆಗ್ಬಿಟ್ಟಿದ್ದಾನಲ್ಲ. ಕಾವೇರಿ ಇತ್ತೀಚೆಗೆ ಆಫೀಸಲ್ಲಿ ಮೆಲ್ಲಗೆ ಹೆಡೆ ಬಿಚ್ಚಕ್ಕೆ ಶುರು ಮಾಡಿದ್ದಾಳೆ. ಇಷ್ಟು ದಿನ ಎದುಕೈಲಿ ಹೇಗೋ ಪುಂಗಿ ಉಚ್ಚಿ ಸುಮ್ಮನೆ ಮಾಡಿಸ್ತಿದ್ದೆ. ಆದರೆ ಇನ್ನು ಮುಂದೆ ತುಂಬ ಕಷ್ಟ ಇದೆ. ನನ್ನ ಡ್ರಾಮಾ ಹೈ ವೋಲ್ಟೇಜ್ ಆಗಬೇಕು. ಅದಕ್ಕೆ ನನ್ನ ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಎದು ಆಫೀಸಿಗೆ ಬರಲೇಬೇಕು. ಹೇಗಾದರೂ ತಲೆ ಕೆಡಿಸಿ ಏನಾದರೂ ಮಾಡೋಣ ಅಂದರೆ ಎಲ್ಲಿ ಹಾಳಾಗೋದ ಇವನು. ಮೊದಲು ಅಜ್ಜಿಗೆ ಫೋನ್ ಮಾಡೋಣ, ಗೊತ್ತಾಗುತ್ತೆ.
ಮೊಮ್ಮಗ ಫೋನ್ ರಿಸೀವ್ ಮಾಡಲ್ಲ, ಅಜ್ಜಿ ಫೋನ್ ಇದ್ರೆ ಚಾರ್ಜ್ಗೆ ಹಾಕಲ್ಲ, ಒಂದು ಫೋನ್ ಸ್ವಿಚ್ ಆಫು ಇಲ್ಲ ನಾಟ್ ರೀಚಬಲ್ಲು. ಕಂತೆಗೆ ತಕ್ಕಂತೆ ಬಂತೆ. ಇಬ್ಬರು ಸರಿಯಾಗಿದ್ದಾರೆ. ಯಾವ ಅಂಗಡಿ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ. ಏನು ಮಾಡಲಿ ನಾನು? ಒಂದು ವೇಳೆ ಎದು ಅಡ್ಡ ಅಂದರೆ ಟೀ ಅಂಗಡಿಯಲ್ಲಿ ಏನಾದರೂ ಇರ್ಬೋದಾ? ಇದನ್ನ ಇಲ್ಲಿ ಇಡಬೇಕು. ಕಾವೇರಿ ಮೇಡಮ್ಗೆ ಮದುವೆ ಫಿಕ್ಸ್ ಆಯ್ತು. ಅವ್ರು ಬೆಳಗ್ಗೆ ಮದುವೆಗೆ ಓಕೆ ಎಂದಿದ್ದಾರೆ. ಇನ್ನೇನು ಇಷ್ಟರಲ್ಲೇ ಮದುವೆ ಸರ್? ಆ ಹುಡುಗಿಗೆ ಆ ಹುಡುಗನ ಮೇಲೆ ಲವ್ ಇದ್ದಿದ್ರೆ ಅವಳೇ ಎಕ್ಸ್ಪ್ರೆಸ್ ಮಾಡಿರೋಳು. ಹಾಗೆ ಮಾಡಿಲ್ಲ, ಬೇರೆಯವ್ರನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಅರ್ಥ. ಮಾಮ, ನಾನೊಬ್ಳೆ ಆಟ ಆಡಿ ತುಂಬಾ ಬೋರ್ ಆಗಿದೆ, ಬನ್ನಿ ನನ್ನ ಜೊತೆ ಆಟ ಆಡಿ. ಇಲ್ಲ ಪುಟ, ಮಾಮಂಗೆ ತುಂಬ ಸುಸ್ತಾಗಿದೆ, ನೀನು ಒಬ್ಬಳೇ ಹೋಗಿ ಆಟ ಆಡ್ಕೋ. ಮಾಮ ಬನ್ನಿ ಮಾಮ ಆಟ ಆಡೋಣ. ಯಾರ್ ಕದ್ರೂ ಬರ್ತಿಲ್ಲ, ಯಾರು ಹೊರಗಡೆ ಹೋಗಕ್ಕೂ ಬಿಡ್ತಿಲ್ಲ. ಪುಟ ಪ್ಲೀಸ್ ಹಠ ಮಾಡಬೇಡ. ನಾಳೆ ಬರ್ತಾ ನಿನ್ಗೆ ಹೊಸ ಡಾಲ್ ಕೊಡಿಸ್ತೀನಿ. ನನ್ನ ಡಾಲ್ ಅಂತೂ ಮಿಸ್ ಆಯಿತು. ಇನ್ಮೇಲೆ ನಿನ್ನ ಡಾಲ್ ಜೊತೆಗೆ ಆಟ ಆಡ್ತೀನಿ. ಮಲ್ಲಿಕಾ ಅತ್ತೆ ದೊಡ್ಡ ಡಾಲ್ ಕೊಡ್ಸಿದ್ದಾರೆ, ಬನ್ನಿ ಅವ್ರ ಜೊತೆ ಆಟ ಆಡೋಣ. ಯಾಕೆ ಮಾಮ ಅಳ್ತಿದ್ದೀರಾ? ಏನ್ ಬೇಜಾರಾಯ್ತು? ಮಾವಂಗೆ ಸ್ವಲ್ಪ ತಲೆನೋವು ಪುಟ, ಅದಕ್ಕೆ. ಕೇರ್ಟೇಕರ್ ಕೇಳ್ಕೊಂಡು ನಾನು ಟ್ಯಾಬ್ಲೆಟ್ ತಗೊಂಡ್ ಬರ್ಲಾ? ಇದು ಟ್ಯಾಬ್ಲೆಟಿಂದ ಕ್ಯೂರ್ ಆಗೋ ನೋವಲ್ಲ ಪುಟ. ನೋಡು, ಮಾವ ಸ್ವಲ್ಪ ರೆಸ್ಟ್ ಮಾಡಬೇಕು. ನೀನು ಹೋಗಿ ಸ್ವಲ್ಪ ಆಟ ಆಡ್ತೀಯಾ?